ಇದ್ದೀರಾ ಸಂಜೆವಾಣಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಪರವಾಗಿ ಸಾಕಷ್ಟು ಹೋರಾಟಗಳು ನಡೀತಾನೆ ಇರುತ್ತೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಅಂದರೆ ಕನ್ನಡ ಭಾಷೆಯ ಬಗ್ಗೆ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಕರ್ನಾಟಕದಲ್ಲಿ ಅನ್ನುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾದಂತಹ ಸಂತೋಷ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ಏನಿವತ್ತು ಅಣ್ಣ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋ ಹೋರಾಟ ನಡೀತಾ ಇದೆ. ಸಾಕಷ್ಟು ವರ್ಷಗಳ ಹಿಂದಿನ ಹೋರಾಟ ಇದು. 1983ರಲ್ಲಿ ಏನು ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ವರದಿಯೊಂದನ್ನು ಸ್ಥಾಪಿಸಿದ್ರು. ಆವತ್ತಿಂದ ಇವತ್ತವರೆಗೂ ಈ ವರದಿ ಜಾರಿಗೆ ಬಂದಿಲ್ಲ. ಬಂದಂಥ ಎಲ್ಲ ಸರ್ಕಾರಗಳು ವರದಿ ಜಾರಿ ಮಾಡೋದಕ್ಕೆ ಹಿಂದೇಟಾಗ್ತಾ ಇದೆ. ಆದರೆ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 30 ವರ್ಷದಿಂದ ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡೋಲ್ಲ ಅಂತ ಹೇಳಿ 2013ರಲ್ಲಿ ನ್ಯಾಷನಲ್ ಗ್ರೌಂಡ್ ಏನಿದೆ ಅಲ್ಲಿ ಒಂದು ಬೃಹತ್ ರ್ಯಾಲಿ ಮಾಡಿ ಅಲ್ಲಿಂದ ಶುರು ಮಾಡಿದಂಥ ಹೋರಾಟ ಸತತವಾಗಿ ಬಂದಿದ್ದೀವಿ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಎಲ್ಲಿಂದನೂ ಬಂದಂಥ ವಲಸಿಗರು ನಮ್ಮ ರಾಜ್ಯದಲ್ಲಿ ನಮ್ಮ ಹುದ್ದೆಗಳನ್ನು ಅವರ ಕಬಳಿಸ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬ ಕನ್ನಡಿಗ ಎಲ್ಲಿ ಓಲಾ, ಊಬರ್, ಸ್ವಿಗ್ಗಿ ಅನ್ನುವಂತಹ ಡೆಲಿವರಿ ಆ್ಯಪ್ಗಳಲ್ಲಿ ಡೆಲಿವರಿ ಬಾಯ್ಗಳ ಕೆಲಸ ಮಾಡ್ತಿದ್ದಾರೆ. ಇವತ್ತು ಆ ಕೆಲಸಕ್ಕೂ ಸಹ ಕಲ್ಲು ಹಾಕೋದಕ್ಕೆ ಎಲ್ಲ ಉತ್ತರ ಭಾರತೀಯರಾಗಿರ್ಬೋದು, ಈಶಾನ್ಯ ಭಾರತೀಯರಾಗಿರ್ಬೋದು ಎಲ್ಲ ಬಂದು ತುಂಬಿಕೊಂಡು ಕರ್ನಾಟಕವನ್ನು ಹಾಳು ಮಾಡ್ತಾ ಇದ್ದಾರೆ. ಕನ್ನಡಿಗರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು, ಕನ್ನಡಿಗರಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮದು ಬೆಂಗಳೂರು ಸಿಟಿಯಲ್ಲಿರ್ಬೋದು, ಈಗ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿರ್ಬೋದು ಕನ್ನಡ ಭಾಷೆಯನ್ನು ಸ್ವಲ್ಪ ದೂರ ಮಾಡ್ತಿದ್ದಾರೆ. ಇಂಗ್ಲೀಷ್ ಇರ್ಬೋದು, ಹಿಂದಿಯನ್ನು ಜಾಸ್ತಿಯಾಗಿ ಜನ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೀವು ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಇದು ಒಕ್ಕೂಟ ಭಾರತದ ಅಡಿಯಲ್ಲಿ ಆ ರಾಜ್ಯಗಳ ಭಾಷೆಗೆ ಆ ರಾಜ್ಯದಲ್ಲಿ ಸಮಾನ ಸ್ಥಾನಮಾನ ಇದೆ. ಇಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಮೊದಲಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಪ್ರತಿಯೊಂದು ಶಾಲೆಗಳಲ್ಲಿ ನೀವು ಹೋದರೆ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ತಿಳಿಸ್ಕೊಡ್ತಾರೆ, ಅಥವಾ ಇಂಗ್ಲೀಷಲ್ಲೇ ಮಾತನಾಡಬೇಕು, ಇಂಗ್ಲೀಷ್ ಕಲೀಲೇಬೇಕು ಅನ್ನೋಂಥ ಒತ್ತಡವನ್ನು ಮಕ್ಕಳ ಮೇಲೆ ಇರ್ತಾರೆ. ಇಂಗ್ಲೀಷ್ ಕಲಿತ್ರೆ ಅಥವಾ ಹಿಂದಿ ಕಲಿತ್ರೆ ಜೀವನ ಅನ್ನೋದನ್ನು ಕಲಿಸ್ತಾ ಇದ್ದಾರೆ. ನಾವು ಹೇಳೋದು ಕನ್ನಡ ಇಲ್ಲಿನ ಅನ್ನದ ಭಾಷೆ, ಕನ್ನಡ ಇಲ್ಲಿನ ಜೀವನದ ಭಾಷೆ. ಅದನ್ನು ನೀವು ಸರಿಯಾಗಿ ಮಕ್ಕಳಿಗೆ ಕಲಿಸ್ಕೊಟ್ರೆ ಕನ್ನಡ ಇನ್ನೂ ಹೆಚ್ಚಿನ ಕಾಲ ಇರುತ್ತೆ. ಕನ್ನಡವನ್ನು ಅಳಿಸೋದಕ್ಕೆ ಯಾರ ಕೈಲೂ ಆಗೋಲ್ಲ. ಆದರೆ ನಿರಾಭಿಮಾನ ನಮ್ಮಲ್ಲಿ ಯಾಕೆ ಮಾಡ್ತಾ ಇದೆ ಅಂದರೆ ಇವತ್ತು ಶಿಕ್ಷಣ ವ್ಯವಸ್ಥೆಗಳಿಂದ ಅದನ್ನೆಲ್ಲ ತೊಲಗಿಸ್ಬೇಕು. ಹೌದು, ಎಲ್ಲಿಂದನೋ ಬಂದವರು ಇವತ್ತು ಅವರ ಭಾಷೆನ ನಮ್ಮ ಮೇಲೆ ಇರ್ತಿದ್ದಾರೆ. ಕಾರಣ ಏನು ಅಂದರೆ ನಮ್ಮ ಜನ ಬಂದವ್ರ ಹತ್ರ ಅವ್ರವ್ರ ಭಾಷೆಯಲ್ಲಿ ನಾವು ಸಂಪರ್ಕ ಮಾಡ್ತಾ ಹೋದರೆ ನಮ್ಮ ಭಾಷೆ ಅವ್ರು ಯಾವಾಗ ಕಲಿತಾರೆ? ಇವತ್ತು ಹಿಂದಿ ಭಾಷೆಗಳಿಗೆ ಹೋದರೆ, ಹಿಂದಿ ರಾಜ್ಯಗಳಿಗೆ ಹೋದರೆ ಅಲ್ಲಿ ಅವ್ರ ಭಾಷೆಯನ್ನು ಅವ್ರು ಮಾತಾಡ್ತಾರೆ. ತಮಿಳು ರಾಜ್ಯಕ್ಕೆ ಹೋದರೆ ಅಲ್ಲಿ ತಮಿಳು ಭಾಷೆ ಮಾತಾಡ್ತಾರೆ. ಆಂಧ್ರ ಪ್ರದೇಶಕ್ಕೆ ಹೋದರೆ ಅಲ್ಲಿ ತೆಲುಗು ಮಾತಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಏನು ಆಗಿದೆ ಅಂದರೆ ಪ್ರತಿಯೊಬ್ಬ ಕನ್ನಡಿಗನೂ 3 ರಿಂದ 4 ಭಾಷೆ ಸಂಪೂರ್ಣವಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ಹಾಗಾಗಿ ಬಂದವ್ರ ಹತ್ರ ಅವ್ರವ್ರ ಭಾಷೆಯನ್ನು ಮಾತಾಡಿ ಎಲ್ಲೋ ನಾವೇ ನಮ್ಮ ನಿರಾಭಿಮಾನವನ್ನು ತೋರ್ತಾ ಇದ್ದೀವಿ. ಇನ್ನು ಶಾಲಾ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೂಲ್ಗಳಲ್ಲಿರ್ಬೋದು ಕನ್ನಡ ಭಾಷೆಯನ್ನು ಸ್ವಲ್ಪ ಒಂದಿಷ್ಟು ದೂರ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಇಂಗ್ಲೀಷ್ ಮಾಧ್ಯಮಕ್ಕೆ ಮಕ್ಕಳನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ಕೂಡ ಅವನತಿ ಅಂದರೆ ಸ್ವಲ್ಪ ಇನ್ನೂ ಜನ ಹೋಗ್ತಾ ಇಲ್ಲ, ಮಕ್ಕಳನ್ನು ಸೇರಿಸ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅನ್ನುವಂಥದ್ದು? ಅದೇ ಇವತ್ತಿನ ತಂದೆ ತಾಯಿಗಳು, ಪೋಷಕರೇನಿದ್ದಾರೆ, ನಾವು ಬದಲಾಗಬೇಕು, ನೀವು ಬದಲಾಗಬೇಕು. ಯಾಕೆಂದರೆ ಮನೇಲಿ ಅಪ್ಪನ್ನ ಡ್ಯಾಡಿ ಅಂತಾರೆ, ಅಮ್ಮನ್ನ ಮಮ್ಮಿ ಅಂತ ಹೇಳ್ಕೊಟ್ಟಾಗ ಮಕ್ಳಿಗೆ ಏನಾಗುತ್ತೆ, ಹೌದು ಆಂಗ್ಲ ಭಾಷೆ ಮೇಲೆ ಇನ್ನೂ ವ್ಯಾಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕನ್ನಡದ ಅಭಿಮಾನ ಮೊಳಗಲ್ಲ. ಹೇಳ್ಕೊಡಿ ಮಕ್ಕಳನ್ನ ಅಪ್ಪನ ಅಪ್ಪ ಅಂತ ಕರೀರಿ, ಅಮ್ಮನ ಅಮ್ಮ ಅಂತ ಕರೀರಿ. ಅಲ್ಲಿಂದ ಶುರು ಮಾಡಿಸಿ. ಏನೋ ಮಗಳಿಗೆ ಯಾವುದೋ ಕಾನ್ವೆಂಟ್ಗಳಿಗೆ ಹಾಕ್ತಾರೆ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾರೆ. ಹಿಂದೆ ಇರೋ ಕಾರಣ ಸರ್ಕಾರನೇ ಇವತ್ತು ಒಬ್ಬೊಬ್ಬ MLA 4 ರಿಂದ 5 ಕಾನ್ವೆಂಟ್ಗಳನ್ನ ಕಟ್ಕೊತಾರೆ. ಅವ್ರ ಕಾನ್ವೆಂಟ್ಗಳು ನಡಿಬೇಕು ಅಂದರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಇದು ಅವರ ಪದ್ಧತಿ ಆಗೋಗಿದೆ. ಹಾಗಾಗಿ ನಾವು ಕೇಳೋದು, ಸರ್ಕಾರದಲ್ಲಿ ಬರುವಂಥ ಎಲ್ಲ ಸರ್ಕಾರಗಳಲ್ಲೂ ನಾವು ಮನವಿ ಮಾಡೋದು, ಆಗ್ರಹ ಮಾಡೋದು ಏನಂದರೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಿ, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಿ. ಆಗ ಇವತ್ತು ಈ ಒಂದು ಹೋರಾಟದಲ್ಲಿ ಉದ್ದೇಶನೇ ಅದಿದೆ. ಕನ್ನಡ ಮಾಧ್ಯಮದಲ್ಲಿ ಓದುವಂಥ ಮಕ್ಕಳಿಗೆ ಅತಿ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನ ಕೊಡಬೇಕು ಅನ್ನೋ ಒಂದು ಅಂಶನೂ ಸಹ ಈ ಹೋರಾಟದಲ್ಲಿದೆ. ಅಂದರೆ ಇನ್ನು ಈ ಒಂದು ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅನ್ನುವಂಥದ್ದು, ನೆಕ್ಸ್ಟ್ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡ್ತೀರಾ, ಹಾಗೆ ಸರ್ಕಾರದ ಗಮನಕ್ಕೆ ಯಾವ ಥರ ತರ್ತೀರಾ ಅನ್ನುವಂಥದ್ದು ನೀವು? ಮೇಡಮ್, ಸದ್ಯಕ್ಕೆ ಸಾಂಕೇತಿಕ ಪ್ರತಿಭಟನೆಯಿಂದ ಶುರು ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಯಾವುದೇ ಹೋರಾಟ ಶುರು ಮಾಡಿದ್ರು ಮೊದಲಿಗೆ ನಾವು ಶುರು ಮಾಡೋದೇ ಸಾಂಕೇತಿಕವಾಗಿ, ಶಾಂತಿಯುತವಾಗಿ. ಅದು ಹೋಗ್ತಾ ಕ್ರಮೇಣ ಸರ್ಕಾರ ನಮ್ಮ ಹೋರಾಟವನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ನಮ್ಮ ನಿರ್ಣಯಗಳು ನಿಂತಿರುತ್ತೆ. ಕಳೆದ ಬಾರಿ ನಾವು ಏನು ಡಿಸೆಂಬರ್ 27ರಂದು ನಾಮಫಲಕ ಹೋರಾಟ ಮಾಡಿದ್ವಿ. ಮೊದಲಿಗೆ ಅದು ಶಾಂತಿಯುತವಾಗೇ ನಡೀತಾ ಬಂತು. ಕಳೆದ 10-15 ವರ್ಷದಿಂದ ಶಾಂತಿಯುತವಾಗೇ ಮಾಡ್ಕೊಂಡ್ಬಂದಂಥ ನಾವು
ಈ 27ರ ಮುಂಚೆ 15 ದಿನ ಶಾಂತಿಯುತವಾಗಿ ಪ್ರತಿ ಕ್ಷೇತ್ರಕ್ಕೂ ಹೋಗಿ ಪ್ರತಿ ವಾರ್ಡ್ಗಳಿಗೂ ಹೋಗಿ ಎಚ್ಚರಿಕೆ ಮೂಡಿಸಿದ್ವಿ, ಜನರಲ್ಲೇ ಒಂದು ಇದನ್ನು ಮೂಡಿಸಿದ್ವಿ, ಎಚ್ಚರಿಕೆಯನ್ನು ಮೂಡಿಸಿದ್ವಿ, ಮನವಿ ಮಾಡಿದ್ವಿ. ಬದಲಾಯಿಸಿ 27ವರೆಗೂ ಕೊನೆ ಗಡುವು ಕೊಟ್ಟಿದ್ದೀವಿ, ಬದಲಾಯಿಸಿ ಅಂತ ಹೇಳಿದ್ವಿ. ಯಾವಾಗ ಬದಲಾಯಿಸಿಲ್ಲ ಆಗ ನಮ್ಮ ಹೋರಾಟ ಕ್ರಾಂತಿಕಾರಿ ಸ್ವರೂಪಕ್ಕೆ ತಾಳ್ತು. ಅದೇ ರೀತಿ ಇವಾಗ ಸದ್ಯಕ್ಕೆ ಶಾಂತಿಯುತವಾಗಿ ಒಂದು ಸಾಂಕೇತಿಕ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ. ಸಂಜೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡುವಂಥದ್ದಿದೆ. ಹಾಗೆ ಬೆಂಗಳೂರಲ್ಲದೆ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಮುಂದಿಂದು ನೋಡೋಣ, ಏನಾದರೂ ಇವತ್ತು ಆಗಿಲ್ಲ ಅಂದರೆ ಮುಂದೆ ನಮ್ಮ ನಾರಾಯಣಗೌಡರು, ನಮ್ಮ ನಾಯಕರು ಯಾವ ರೀತಿ ನಿರ್ಣಯಗಳನ್ನ ಕೈ ತಗೊಳ್ತಾರೆ, ಅದಕ್ಕೆ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರು ನಾವು ಬದ್ಧರಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಬೋದು ಸರ್? ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆಯನ್ನು ಉಳಿಸಬೇಕು, ಹಾಗೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನುವಂಥ ವಿಚಾರವಾಗಿ ಯಾವುದೆಲ್ಲ ಕ್ರಮವನ್ನು ತಗೊಂಡ್ರೆ ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ? ಮೇಡಮ್, ಅದೇ ಸರೋಜಿನಿ ಮಹಿಷಿ ಜಾರಿ ಒಂದು, ಇನ್ನೊಂದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾವೇನು ಘೋಷಣೆ ಕೂಗ್ತೀವಿ ಅದು ನಿಜ ಆಗಬೇಕು ಅಂದರೆ ಜನ ಬದಲಾಗಿ ಒಂದು ಪ್ರಾದೇಶಿಕ ಪಕ್ಷದ ಚಿಂತನೆ ಮಾಡಬೇಕು. ಇವತ್ತು ಬಂದಿರುವಂಥ ರಾಷ್ಟ್ರೀಯ ಪಕ್ಷಗಳು ಹೈಕಮಾಂಡ್ಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯನವ್ರಿಗೆ ಒಂದು ಚೂರು ಕಾಳಜಿ ಇದೆ, ಕನ್ನಡದ ಬಗ್ಗೆ ಅವ್ರಿಗೆ ಒಂದಷ್ಟು ಕಳಕಳಿ ಇದೆ. ಹಾಗಾಗಿ ಅವ್ರ ಅವಧಿಯಲ್ಲಿ ಎಷ್ಟು ಕೆಲಸ ಮಾಡಬೇಕು, ಕನ್ನಡದ ಕೆಲಸ ಎಷ್ಟಾಗಬೇಕು ಅಷ್ಟನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಳೆದ ಡಿಸೆಂಬರ್ 27ರಂದು ಹೌದು ನಮ್ಮನ್ನ ಬಂಧಿಸಿದ್ರು, ಜೈಲಿಗೆ ಹಾಕಿದ್ರು, ನಾವು ಕಾನೂನನ್ನು ಮೀರಿ ಒಂದಷ್ಟು ಕೆಲಸ ಮಾಡಿದ್ವಿ. ಹೌದು, ಅದಕ್ಕೆ ತಕ್ಕಾಗೆ ಕಾನೂನಿನ ಕ್ರಮ ಏನು ಮಾಡಬೇಕು ಮಾಡಿದ್ರು. ನಮ್ಮ ನಾಯಕರನ್ನ, ನಮ್ಮ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡೋಗಿ ಜೈಲಲ್ಲಿಟ್ಟರು. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮಗೆ ಸಂತೋಷ ಕೊಟ್ಟಿದ್ದೇನು ಅಂದರೆ ಸುಗ್ರೀವಾಜ್ಞೆ ಜಾರಿ ಆಯಿತು. ಇವತ್ತು ಕರ್ನಾಟಕದ ಮೂಲೆಯಲ್ಲಿ ಎಲ್ಲಿ ನೋಡಿದ್ರು ಕನ್ನಡದ ಫಲಕಗಳು ರಾರಾಜಿಸ್ತಾ ಇವೆ ಅಂದರೆ ಅದು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡಿದಂಥ ಒಂದು ದಂಡಯಾತ್ರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೋರಾಟವನ್ನು ಮಾಡ್ತೀವಿ. ನಮ್ಮ ಕೊನೆ ಉಸಿರಿರೋವರೆಗೂ ನಮ್ಮ ನಾಯಕರು ಯಾವಾಗಲೂ ಹೇಳ್ತಿರ್ತಾರೆ, ಕೊನೆ ಉಸಿರಿರೋವರೆಗೂ ನಾನು ಕನ್ನಡದ ಪರವಾಗಿ ಹೋರಾಟ ಮಾಡ್ತಾನೆ ಇರ್ತೀನಿ ಅಂತ. ಅದೇ ರೀತಿ ನಾವು ಸಹ ನಮ್ಮ ಕೊನೆ ಉಸಿರಿರೋವರೆಗೂ ನಮ್ಮ ನಾರಾಯಣಗೌಡರ ಜೊತೆ ಕೈ ಜೋಡಿಸಿ ನಮ್ಮ ಕೈಲಾದಷ್ಟು ಹೋರಾಟವನ್ನು ಮಾಡಿ ಕನ್ನಡವನ್ನು ಕಾಯ್ತೀವಿ. ಇನ್ನು ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಯುವಕರು ಅಥವಾ ನಾಗರಿಕರು ಯಾವ ರೀತಿಯಾಗಿ ಎಚ್ಚೆತ್ಕೋಬೇಕು ಅಂತ ಅನಿಸುತ್ತೆ? ಇದರಿಂದಾಗಿ ಎಲ್ಲೋ ನಾವು ಎಡವ್ತಾ ಇದ್ದೀವಿ, ಎಲ್ಲೋ ಪರಕೀಯ ಬೇರೆ ಭಾಷೆಗಳನ್ನು ನಮ್ಮ ಕರ್ನಾಟಕದಲ್ಲಿ ತರ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದು? ಮೇಡಮ್, ಒಂದು ಕಾಲದಲ್ಲಿತ್ತು ನಮ್ಮ ಕನ್ನಡ ಚಿತ್ರರಂಗ, ಅಣ್ಣವರು, ವಿಷ್ಣುವರ್ಧನ್ ಸರ್ರು, ಶಂಕರ್ನಾಗ್ ಅವರೆಲ್ಲ ಕನ್ನಡಕ್ಕೆ ಏನೇ ತೊಂದರೆ ಆಯಿತು ಅಂದರೂ ಬಂದು ನಿಲ್ಲೋರು. ಅಂಬರೀಷ್ ಸರ್ ಅವರೆಲ್ಲ ಬಂದು ನಿಲ್ಲೋರು. ಇವತ್ತು ಆ ಪದ್ಧತಿಗಳು ಹೋಗ್ಬಿಟ್ಟಿದೆ. ಇವತ್ತು ನಾಯಕ ನಟರು ಆಚೆ ಬಂದರೆ ಅವ್ರ ಅಭಿಮಾನಿಗಳು ಅನ್ಸ್ಕೊಂಡವ್ರು ಆಚೆ ಬರ್ತಾರೆ, ಅವ್ರ ಅಭಿಮಾನಿಗಳು ಒಗ್ಗೂಡ್ತಾರೆ, ಬರ್ತಾರೆ, ಒಂದಷ್ಟು ಕನ್ನಡದ ಕೆಲಸ ಆಗುತ್ತೆ. ಆದರೆ ಇವತ್ತು ಆ ಕಳಕಳಿ ಯಾವ ಒಬ್ಬ ಚಿತ್ರರಂಗದ ನಾಯಕ ನಟರಿಗೆ ಇಲ್ಲ ಅನ್ನೋದೇ ಬೇಸರದ ಸಂಗತಿ. ಯುವಕರ ಬಗ್ಗೆ ಮಾತಾಡೋದಂದರೆ ಇವತ್ತಿನ ಯುವಕರು ಧರ್ಮಾಂಧರದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಎಲ್ಲೇ ಹೋಗು ಹಿಂದೂ ಮುಸ್ಲಿಂ ಈ ಜಗಳದಲ್ಲಿ ಮುಳುಗಿರುವಂಥ ಯುವಕರನ್ನ ಕನ್ನಡಕ್ಕೆ ಎಳೆಯುವಂಥ ಒಂದು ದಿಟ್ಟತನದ ಕೆಲಸ ಯಾರಾದರೂ ಮಾಡ್ತೀರೋ ಅದು ನಾರಾಯಣಗೌಡರು. ಈಗಾಗಲೇ ನಮ್ಮಲ್ಲೂ ಸಾಕಷ್ಟು ಜನ ಈ ಹೋರಾಟದಲ್ಲಿ ಭಾಗಿಯಾಗಬೇಕಿತ್ತು. ಇಷ್ಟೊತ್ತಿಗಾಗಲೇ ತುಂಬ ಕಡೆ ಪೊಲೀಸರು ತಡೀತಾ ಇದ್ದಾರೆ ನಮ್ಮ ಕಾರ್ಯಕರ್ತರನ್ನ. ಹಾಗಾಗಿ ಬರೋದಕ್ಕೆ ಸ್ವಲ್ಪ ತಡ ಆಗ್ತಿದೆ. ಅವ್ರನ್ನೆಲ್ಲ ಕಣ್ತಪ್ಪಿಸಿ ಬರೋದಕ್ಕೆ ಯುವಕರು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲ, ಇವತ್ತಿನ ಯುವಕರಲ್ಲಿ ಇದೆ, ಸಾಮಾಜಿಕ ಜಾಲತಾಣವನ್ನು ನಾವು ಸರಿಯಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಇವತ್ತು ಯಾರ್ಯಾರ ಬಾಯಲ್ಲೋ ಹೊರ ರಾಜ್ಯದ ರಾಜರ ಹೆಸರು ಬರ್ತಿತ್ತು, ಅವ್ರ ಬಾಯಲ್ಲೆಲ್ಲ ಇವತ್ತು ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರು ಬರ್ತಾ ಇದೆ. ಹಾಗೆ ನಮ್ಮ ಮಯೂರ ವರ್ಮ ಅವರ ಹೆಸರು ಬರ್ತಾ ಇದೆ. ಈ ರೀತಿ ಜನ ಬದಲಾಗ್ತಾ ಇದ್ದಾರೆ. ಇವತ್ತಿನ ಯುವಕರು ಬದಲಾಗ್ತಾ ಇದ್ದಾರೆ. ಎಲ್ಲೋ ಒಂದಷ್ಟು ಜನ ಮಾತ್ರ ಧರ್ಮಾಂಧದಲ್ಲಿ ಮುಳುಗಿದ್ದಾರೆ. ಆ ತಾಯಿ ಭುವನೇಶ್ವರಿ ಆದಷ್ಟು ಬೇಗ ಅವ್ರಿಗೆಲ್ಲ ಕಣ್ತರಿಸಲಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಂತೋಷ್ ಅವರು ಅಂದರೆ ಕಾರ್ಯಕರ್ತರಾದಂತಹ ಸಂತೋಷ್ ಅವರು ಕನ್ನಡ ಭಾಷೆಯನ್ನು ಉಳಿಸಬೇಕು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗ, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಅವರಿಗೆ ಉದ್ಯೋಗ ಸಿಗದಿದ್ದರೆ ಹೇಗೆ ಬೇರೆ ಭಾಷೆಯವರಿಗೆ ಸಿಗ್ತಾ ಇದೆ, ಸೊ ನಮ್ಮವರು ಅದನ್ನು ಸ್ವಲ್ಪ ಗಮನಿಸಬೇಕು, ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ವಾಣಿ.